ಇವತ್ತು ಬೆಳ್ಳಂಬೆಳಗ್ಗೆ ಒಂದು ಘೋರ ದುರಂತ ನಡೆದಿದೆ. ಹೊಸಕೋಟೆ ಬಳಿಯಲ್ಲಿ ಒಂದು SUV ಕಾರು ಹಾಗೇನೆ ಟ್ಯಾಂಕರ್ ಜೊತೆಗೆ ಬೈಕ್ ನಡುವೆ ಒಂದು ಸರಣಿ ಅಪಘಾತ ನಡೆದು ಒಟ್ಟು 7 ಮಂದಿ ಸ್ಥಳದಲ್ಲೇ ಪ್ರಾಣಪಟ್ಟಿದ್ದಾರೆ. ಅದರಲ್ಲಿ 6 ಮಂದಿ ವಿದ್ಯಾರ್ಥಿಗಳು, ಇನ್ನು ಅಪ್ರಾಪ್ತರು 17 ವರ್ಷದವರು, PUC ಓದ್ತಿದ್ದಂತ ವಿದ್ಯಾರ್ಥಿಗಳು ಸುಮ್ಮನೆ ಜಾಲಿ ರೈಡ್ಗೆ ಅಂತ ತೆರಳಿದ್ದ ಸಂದರ್ಭದಲ್ಲಿ ತಾಯಿಗೆ ಒಬ್ಬನೇ ಮಗ ಆಸರೆಯಾಗಿದ್ದ ಗಗನ್ ಅನ್ನುವಂತಹ ಒಬ್ಬ ಯುವಕ. ಆತ ತನ್ನ ಕೆಲಸವನ್ನ ಮುಗಿಸಿ ಬೈಕ್ ನಲ್ಲಿ ಬರ್ತಾ ಇದ್ದ. ಇನ್ನೊಂದು ಕಡೆಯಲ್ಲಿ ಟ್ಯಾಂಕರ್ ಕೂಡ ಬರ್ತಾ ಇತ್ತು. ಈ ಸಂದರ್ಭದಲ್ಲಿ ಸರಣಿ ಅಪಘಾತ ಸಂಭವಿಸಿದೆ. ಅಪಘಾತ ಯಾವ ಮಟ್ಟದಲ್ಲಿ ಇತ್ತು ಅಂತಂದ್ರೆ SUV ಕಾರ್ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ. ಏರ್ ಬ್ಯಾಗ್ ಗಳು ಸ್ಫೋಟ ಆಗಿದೆ. ಅದು ಪರಿಹಾರ ಕೊಡೋದಿರ್ಲಿ, ಅದು ಸ್ಫೋಟ ಆಗಿದೆ. ಆ ಮಟ್ಟಿನ ಅತ್ಯಂತ ತೀವ್ರವಾದಂತಹ ಒಂದು ಘಟನೆ ಸಂಭವಿಸಿದೆ. ಈ ಸಂದರ್ಭದಲ್ಲಿ ಒಟ್ಟು 6 ಮಂದಿ ವಿದ್ಯಾರ್ಥಿಗಳು ಈ SUV ಕಾರ್ನಲ್ಲಿ ಇದ್ರು. 6 ಮಂದಿ ಮೃತಪಟ್ಟಿರೋ ಬಗ್ಗೆ ಮಾಹಿತಿ ಇದೆ. ಇನ್ನೊಂದು ಕಡೆಯಲ್ಲಿ ಗಗನ್ ಅನ್ನುವ ವ್ಯಕ್ತಿ ಬೈಕ್ ಅಲ್ಲಿ ಇದ್ದ, ಆತ ಕೂಡ ಮೃತಪಟ್ಟಿದ್ದಾನೆ. ಕ್ಯಾಂಟರ್ ಚಾಲಕ ಗಂಭೀರವಾಗಿ ಗಾಯಗೊಂಡಿದ್ದಾನೆ. ಇನ್ನು ಮಕ್ಕಳು ಈ ತರ ಮಾಡ್ತಾರೆ ಅಂದ್ರೆ ಎಲ್ಲೋ ಜಾಲಿ ರೈಡ್ ಹೋಗಿದ್ದಾರೆ ಅಂತ ಕೆಲವು ಪೋಷಕರಿಗೂ ಗೊತ್ತಿರ್ಲಿಲ್ಲ. ಈ ಘಟನೆ ತಿಳಿತಾ ಇದ್ದಂತೆ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಒಟ್ಟು 7 ಜನ, ಅದರಲ್ಲಿ ಪ್ರಮುಖವಾಗಿ 26 ವರ್ಷದ ಗಗನ್, ಈತ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದ. ಒಬ್ಬರೇ ತಾಯಿ ಇದ್ರು, ಅಂದ್ರೆ ತಾಯಿ ಒಬ್ಬರೇ ಇದ್ದಿದ್ದು ಮನೆಯಲ್ಲಿ. ಅವರಿಗೆ ಈತನೇ ಆಸರೆ ಆಗಿದ್ದ. ಈಗ ಇದ್ದ ಒಬ್ಬನ ಮಗನನ್ನ ಕಳ್ಕೊಂಡು ಆ ತಾಯಿ ಅತ್ಯಂತ ನೋವಿನಲ್ಲಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಕೇರಳದ ಮೂಲದ ಅಶ್ವಿನ್ ನಾಯರ್ 17 ವರ್ಷ, ಬೆಂಗಳೂರಿನ ಅಯ್ಯನಲ್ಲಿ, ಆತನಿಗೂ ಕೂಡ 17 ವರ್ಷ. 17 ವರ್ಷದ ಇನ್ನೋರ್ವ ವಿದ್ಯಾರ್ಥಿ ಭರತ್, ಇನ್ನೋರ್ವ ವಿದ್ಯಾರ್ಥಿ ಅರ್ಹಾನ್ ಶರೀಫ್, ಇನ್ನೋರ್ವ ವಿದ್ಯಾರ್ಥಿ ಅಜಿತ್ ಬಾಬಿ, ಒಟ್ಟು 6 ಮಂದಿ ವಿದ್ಯಾರ್ಥಿಗಳು. ಇವರೆಲ್ಲರೂ ಕೂಡ ಕೊತ್ತನೂರಿನ ಅಪಾರ್ಟ್ಮೆಂಟ್ ನಲ್ಲಿ ವಾಸ ಆಗಿದ್ರು. ಇವರೆಲ್ಲ ಸುಮ್ಮನೆ ಜಾಲಿ ರೈಡ್ಗೆ ಅಂತ ಹೋಗಿದ್ರು. ಬೆಳಗಿನ ಸಂದರ್ಭದಲ್ಲಿ ಸ್ವಲ್ಪ ಮಂಜು ಮತ್ತು ಮುಸುಕಿನ ವಾತಾವರಣದ ಕಾರಣಕ್ಕಾಗಿ ಈ ಅವಘಡ ನಡೆದಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಪೋಷಕರು ತಮ್ಮ ಅಪ್ರಾಪ್ತ ಮಕ್ಕಳ ಕೈಗೆ ವಾಹನವನ್ನ ಕೊಡೋ ಸಂದರ್ಭದಲ್ಲಿ ಸ್ವಲ್ಪ ಯೋಚನೆ ಮಾಡಬೇಕು. ಯಾಕೆಂದ್ರೆ ಅದು ಕಾನೂನಿಗೂ ವಿರುದ್ಧವಾಗಿದ್ದು ಮತ್ತು ಈ ತರದ ಘಟನೆಗಳಾಗತ್ತೆ. ಇಲ್ಲಿ ಯಾರದೇ ತಪ್ಪಿದ್ರು ಕೂಡ 6 ಜೀವಗಳು ಹೋಗಿದೆ. ಆ ತಂದೆ ತಾಯಿಗಳು ಬೆಳೆದು ನಿಂತ ಮಕ್ಕಳನ್ನ ಕಳ್ಕೊಂಡಿದ್ದಾರೆ. ಆ ನೋವನ್ನ ಮತ್ತು ಆ ನಷ್ಟವನ್ನ ಯಾರು ತುಂಬಿಕೊಡೋದಕ್ಕಾಗೋದಿಲ್ಲ. ಹಾಗಾಗಿ ಸ್ವಲ್ಪ ಪೋಷಕರು ಎಚ್ಚರವನ್ನ ವಹಿಸ್ಬೇಕು. ಅಪ್ರಾಪ್ತ ಮಕ್ಕಳ ಕೈಗೆ ಈ ತರ ವಾಹನವನ್ನ ಕೊಡೋದ್ರ ಬಗ್ಗೆ ಈ ಹಿಂದಿನ ಅನೇಕ ಘಟನೆಗಳನ್ನ ನಾವು ನೋಡಿದೀವಿ. ಅದು ಪೋರ್ಷೆ ಕಾರು ಅಪಘಾತ ಪ್ರಕರಣ ಇರ್ಬೋದು, ಇತ್ತೀಚೆಗಷ್ಟೇ ಒಂದು ತಂಬಾಕು ಉದ್ಯಮಿಯ ಮಗ ಮಾಡಿರೋ ಅಪಘಾತ ಇರ್ಬೋದು. ಈ ತರದ ಅನೇಕ ಅಪಘಾತ ಪ್ರಕರಣಗಳಲ್ಲಿ ತಂದೆ ತಾಯಂದ್ರು ಮಕ್ಕಳು ಚೆನ್ನಾಗಿರ್ಲಿ ಅಂತ ಒಳ್ಳೊಳ್ಳೆ ಕಾರುಗಳನ್ನ ಕೊಡಿಸ್ತಾರೆ, ಅವರನ್ನ ಓಡಾಡೋದಕ್ಕೆ ಬಿಡ್ತಾರೆ. ಆದ್ರೆ ಮಕ್ಕಳು ಅತಿ ವೇಗದಲ್ಲಿ ಚಾಲನೆ ಮಾಡಿ ಈ ತರದ ಅವಘಡಕ್ಕೆ ಅವರು ಸಾಯೋದಲ್ದೆ ಇನ್ನಿತರರ ಜೀವಕ್ಕೂ ಸಂಚಕಾರವನ್ನ ತರ್ತಾರೆ. ಅಂತಿಮವಾಗಿ ಹೋಗೋದು ಜೀವ ಆದ್ರೂ ಕೂಡ ಜೀವನ ಆಗಿರತ್ತೆ. ಎಲ್ರೂ ತಂದೆ ತಾಯಿ, ಸಹೋದರ ಸಹೋದರಿ ಅಥವಾ ಹೆಂಡತಿ ಮಕ್ಕಳು ಎಲ್ಲರನ್ನೂ ಹೊಂದಿರ್ತಾರೆ. ಹಾಗಾಗಿ ಕುಟುಂಬಕ್ಕೆ ನಷ್ಟ. ಈ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆ ಪೋಷಕರಿಗೂ ಬೇಕಾಗತ್ತೆ. ಆ ನಿಟ್ಟಿನಲ್ಲಿ ತಮ್ಮ ಮಕ್ಕಳು ಏನ್ ಮಾಡ್ತಿದ್ದಾರೆ, ಎಲ್ಲಿ ಹೋಗ್ತಿದ್ದಾರೆ, ವಾಹನ ಕೊಡೋ ಮುಂಚೆ, ಈಗ 18 ವರ್ಷ ಒಬ್ಬರಿಗೂ ಆಗಿಲ್ಲ ಅಲ್ಲಿ ಆ ವಾಹನದಲ್ಲಿ ಇದ್ದಂತ ವಿದ್ಯಾರ್ಥಿಗಳಿಗೆ. ಎಲ್ರು RV ಕಾಲೇಜ್ ನಲ್ಲಿ ಓದ್ತಾ ಇದ್ರು. 17 ವರ್ಷ PUC ವಿದ್ಯಾರ್ಥಿಗಳು. ಇವ್ರ ಕೈಗೆ ಇಷ್ಟು ದೊಡ್ಡ ವಾಹನವನ್ನ ಕೊಡೋ ಮುಂಚೆ ಪೋಷಕರು ಸ್ವಲ್ಪ ಯೋಚನೆ ಮಾಡ್ಬೇಕಲ್ವಾ. DL ಕೂಡ ಬರೋದಕ್ಕೆ ಸಾಧ್ಯ ಇಲ್ಲ 18 ವರ್ಷಕ್ಕಿಂತ ಮುಂಚೆ. ಹಾಗಾಗಿ ಸ್ವಲ್ಪ ಎಚ್ಚರವನ್ನ ಪೋಷಕರು ಈ ಸಂದರ್ಭದಲ್ಲಿ ವಹಿಸ್ಬೇಕಾಗತ್ತೆ. ಸಮಾಜ ಯಾವ ಕಡೆಗೆ ಸಾಕ್ತಾ ಇದೆ, ಅನೇಕ ಈ ತರದ ದುರ್ಘಟನೆಗಳನ್ನ ನಾವು ನೋಡ್ತಾ ಇದೀವಿ. ತಂದೆ ತಾಯಿ ಗೊತ್ತಿಲ್ದೇನೆ ಹೋಗೋದು, ಈ ತರದ ಅವಘಡಗಳಾಗೋದು. 1-2 ವರ್ಷದ ಮುಂಚೆ ಕೋರಮಂಗಲದಲ್ಲೂ ಈ ತರದ ಒಂದು BMW ಕಾರ್ ಅತ್ಯಂತ ವೇಗವಾಗಿ ಬಂದು ಗುದ್ದಿದ ಪರಿಣಾಮವಾಗಿ ಅಲ್ಲಿದ್ದಂತ ಎಲ್ಲರೂ ಮೃತಪಟ್ಟಿದ್ರು. ಈ ತರದ ಘಟನೆಗಳಾಗ್ತಾ ಇರತ್ತೆ, ಮತ್ತೆ ಮತ್ತೆ ಘಟನೆಗಳಾಗತ್ತೆ. ಆದ್ರೆ ಎಚ್ಚರಿಕೆ ವಹಿಸೋ ಪ್ರಯತ್ನ ನಮ್ ಕಡೆಯಿಂದ ಆಗೋದೇ ಇಲ್ಲ. ಅದು ಮತ್ತೆ ಮತ್ತೆ ಇಂತಹ ಘಟನೆಗಳಿಗೆ ಕಾರಣ ಆಗತ್ತೆ. ಇನ್ನಾದ್ರೂ ಕೂಡ ಸ್ವಲ್ಪ ಎಚ್ಚರಿಕೆ ಅಗತ್ಯ.